ಇನ್ನೊಂದು ನೋಡು, ಏನೋ ಐಡನ್ ಮಾರ್ಕ್ರಮ್, ಹೆನ್ರಿ ಕ್ಲಾಸನ್, ಟ್ರೇವಿಸ್ ಹೆಡ್ ಇವ್ರನ್ನೆಲ್ಲ ನೆನ್ಸ್ಕೊಂಡು ತಿರ್ಗಾ ಮಾಯನ್ ಡಾಗರು, ಯಶ್ ದಯಾಳು, ಮೊಹಮ್ಮದ್ ಸಿರಾಜು ಕಾಸ್ಟ್ಲಿ ವರ್ಜನ್ ಅಲ್ಲಿ ಏನೋ ನಡೀತದೆ ಅನಿಸ್ತಾ ಇದೆ. ನೋಡೋಣ. ಮ್ಯಾಕ್ಸ್ವೆಲ್ ಹಂಗೆ ಕಂಟಿನ್ಯೂ ಮಾಡ್ಬೇಕಾ ಅಥವಾ ಅವ್ನ ಪ್ಲೇಸ್ಗೆ ಗ್ರೀನ್ ನ ರೀಪ್ಲೇಸ್ ಮಾಡ್ಬೇಕಾ? ಇಲ್ಲ, ಮ್ಯಾಕ್ಸ್ವೆಲ್ ಅನ್ಸ್ಬೇಕು. ಮಚಾ ಇಲ್ಲ ಮಚಾ, ನಿಮ್ಗೆ ಇದು question. ಮಚಾ ಮ್ಯಾಕ್ಸ್ವೆಲ್ ಬೇಕಾದ್ರೆ ನೆಕ್ಸ್ಟ್ ಸೀಸನ್ ಇಂದ ಬರ್ಲಿ, ಈ ಸೀಸನ್ ಮ್ಯಾಕ್ಸ್ವೆಲ್ ಇರ್ಲೇಬೇಕು. ಇಲ್ಲ, ಮ್ಯಾಕ್ಸ್ವೆಲ್ ಅಂತ ಪ್ಲೇಯರ್ ನ ಬ್ಯಾಕ್ ಮಾಡ್ದೇನೆ ಇನ್ನೇನು ಮಚಾ 6 ಮ್ಯಾಚ್ ಬ್ಯಾಕ್. ಲೋಕಿ ಫರ್ಗ್ಯೂಸನ್ ಅಂತ ಅನ್ಬಿಟ್ಟು ಟಾಪ್ ಆರ್ಡರ್ ಅಲ್ಲಿ ಯಾರು ಇಂಡಿಯನ್ ಬ್ಯಾಟ್ಸ್ಮನ್ ಹಾಕ್ಬಿಡ್ಬೋದಲ್ಲ. ಬೇಡ, ಚಿನ್ನಸ್ವಾಮಿ ಪಿಚ್ ಅಲ್ಲಿ ಒಬ್ಬ ಬ್ಯಾಟ್ಸ್ಮನ್ ಇರ್ಬೇಕು, ಎಕ್ಸ್ಟ್ರಾ ಹೊರತು ಬೌಲರ್ ಇರ್ಬೇಕು. ಸೊ ಬೌಲಿಂಗ್ ಸ್ಟ್ರಾಂಗ್ ಮಾಡೋಣ ಅಂದ್ಬಿಟ್ಟು ಒಬ್ಬ ಇಂಡಿಯನ್ ಬೌಲರ್ ನ ಕೂರಿಸಿ ಪ್ರಾಬಲಿ ತಂದು ತರ್ಬೋದು ಲೋಕಿ ಫರ್ಗ್ಯೂಸನ್. ವೇರಿಯೇಷನ್ಸ್ ಐತೆ ಅಲ್ವಾ ಅವ್ರ ಹತ್ರ. ನಾವೇನಾರ ಅರ್ಲಿ ವಿಕೆಟ್ಸ್ ಬಿದ್ದಿಲ್ಲ ಅಂದ್ರೆ ಸರಿಯಾಗಿ ಆಗೋಯ್ತು ನಮ್ಗೆ. ಲಾಸ್ಟ್ ಮ್ಯಾಚ್ ಬಗ್ಗೆ ಮಾತಾಡೋದ್ ಬೇಡ ಕಣಪ್ಪ, ಮಾತಾಡಿದ್ರೆ ಸಾಕಾಗಲ್ಲ ಇದು. ಫಿಕ್ಸೆ ಅಂಬಾನಿಯಿಂದ ಫಿಕ್ಸ್ ಆಗಿರ್ಬೇಕು ಅನ್ಸುತ್ತೆ ಅಂಬಾನಿ ಸರ್. ಮಚ್ಚ ಯೂಟ್ಯೂಬ್ ಹಾಕ್ಬೇಕು ಮಚ್ಚ. ಹಿಂಗೆಲ್ಲ ಓಪನ್ ಆಗಿ ಡಿಕೆಟ್ ಯಾರು ಗೆಲ್ತಾರೆ? ಆರ್-ಸಿ-ಬಿನ ಡಿ.ಸಿ ತೆಲ್ದರ್ ಗೆಲ್ಲಲ್ಲ ಗೊತ್ತಲ್ಲ. ಆಸ್ ಯೂಶುವಲ್. ಆಯ್ತು ಕಣೋ, ನಾನ್ ಸ್ಟ್ರಾಂಗ್ ಆಗಿ ಹೇಳ್ತಾ ಇದೀನಿ, ಈ ಮ್ಯಾಚ್ ಆರ್-ಸಿ-ಬಿ ಇದೆ. ಅಬ್ಬಾ ಹೋಯ್ತು. ನೋಡು, ಸ್ಟ್ರಾಂಗ್ ಆಗಿ ಹೇಳ್ತಾ ಇದೀನಿ. ಉದಿತ್ತು ಪ್ರೆಡಿಕ್ಷನ್ ಕಿಂಗ್ ಕಣ್ರಪ್ಪ, ಸ್ಟ್ರೀಕ್ಸ್ ಮೇಂಟೈನ್ ಮಾಡ್ತಾವನೀಗ. ಹಂಗೆ ಪ್ರೆಡಿಕ್ಷನ್ ಹೆಸರೇ ಚಂದ್ಬೇಡ ಕಣಪ್ಪ ಇವರು. ಆರ್-ಸಿ-ಬಿ ಗೆಲ್ಬಹುದು ಅಂತ ಅನಿಸ್ತಾ ಇದೆ. ಆರ್-ಸಿ-ಬಿನೇ ನಿಂದು ಬರತ್ ನಂಗೆ SRH ಗೆಲ್ತಾರೆ ಅನಿಸ್ತೈತೆ. ಸ್ಕೋರ್ 230+ ಹೊಡೆದ್ರೆ ನಮ್ಮವ್ರು ಚೇಸ್ ಮಾಡ್ತಾರ. ಹಾಯ್, ಹಲೋ, ನಮಸ್ಕಾರ, ಗುಡ್ ಈವ್ನಿಂಗ್. ಇವತ್ತು ನಾವು ಪೋಸ್ಟ್ ಮ್ಯಾಚ್ ಶೋ ಆರ್-ಸಿ-ಬಿ ವರ್ಸಸ್ SRH ಬಗ್ಗೆ ಮಾತಾಡ್ತಿದೀವಿ. ಇದ್ರ ಬಗ್ಗೆ ಮಾತಾಡೋದು ಅಥವಾ ಸಂಭಾಷಣೆ ಮಾಡೋದು ನಮ್ 3 ಜನ ಇದೀವಿ. ಮೊದ್ಲು ಸುಜನ್ ರಾಜ್, ನಮಸ್ಕಾರ. ನೆಕ್ಸ್ಟ್ ಲಿಖಿತ್ ಅವ್ರೆ, ನಮಸ್ಕಾರ. ನೆಕ್ಸ್ಟ್ ಭರತ್ ಗೌಡ, ನಮಸ್ಕಾರ. ನಿಮ್ಗೂ ನಮಸ್ಕಾರ. ಇವತ್ತು ನಿನ್ನೆ ನಡೆದಿದ್ದ ಆರ್-ಸಿ-ಬಿ ವರ್ಸಸ್ SRH ಪೋಸ್ಟ್ ಮ್ಯಾಚ್ ಬಗ್ಗೆ ಮಾತಾಡ್ತಾ ಇದೀವಿ. ಮಗ, ನಿನ್ನೆ ಹೈಯೆಸ್ಟ್ ಟಾರ್ಗೆಟ್ ಕೊಟ್ಟಿದ್ದು SRH. ಚೇಸ್ ಮಾಡುವಾಗ ಮ್ಯಾಕ್ಸ್ವೆಲ್ ಬೇಕಿತ್ತು ಅಂತ ನನ್ಗನ್ಸ್ತು. ನಿಮ್ಗಳ್ಗೇನಪ್ಪ? ಲಾಸ್ಟ್ ಮ್ಯಾಚ್ ಮ್ಯಾಕ್ಸ್ವೆಲ್ ನ ಕೂರ್ಸ್ಬಿಡು, ಸಿರಾಜ್ ನ ಕೂರ್ಸ್ಬಿಡು. ಅವ್ರ ವಿಡಿಯೋ ಕ್ಲಿಪ್ಸ್ ಎಲ್ಲ ಹಾಕ್ತೀನಿ. ಸಿರಾಜ್ ಕೂರ್ಸು ಅಂತ ಹೇಳಿಲ್ಲ ಮಚ್ಚಾ, ಸಿರಾಜ್ ಕೂರ್ಸು ಅಂತ ಹೇಳಿದ. ದೀಕ್ಷಿತ್, ನಿಂಗೆ ಅನಿಸ್ತು ಮ್ಯಾಕ್ಸ್ವೆಲ್ ಇದ್ದಿದ್ರೆ ಸರೋಯ್ತಿತ್ತ ಇಲ್ವಾ? ನನಗೇನಪ್ಪ, ವಾಯ್ಸ್ ಕಟ್ ಆಗ್ತೈತೆ. ಸಿಗ್ನಲ್ ವೀಕ್ ಐತೆ ಮಚ್ಚಾ, ನಿಂದು ಸಿಗ್ನಲ್ ವೀಕ್ ಐತೆ, ಕಟ್ ಐತೈತೆ. ಈಗ್ಲೂ ರೀಜೈನ್ ಆಗು, ಬೇಗ ರೀಜೈನ್ ಆಗು. ಬಂದ. ಮಚ್ಚಾ, ನಿನ್ನೆ ಪ್ಲೇಯಿಂಗ್ 11 ಅಲ್ಲಿ ಸಿರಾಜ್ ಇಲ್ಲ, ಮ್ಯಾಕ್ಸ್ವೆಲ್ ಇಲ್ಲ, ಹೆವಿ ಚೇಂಜಸ್ ಗಳು ಮಾಡಿರೋದು ನಿನ್ನೆ ಪ್ಲೇಯಿಂಗ್ 11 ಅಲ್ಲಿ. ಬೋಲ್ಡ್ ಮೂವ್ ಅನ್ಕೋ, ಸಿರಾಜ್ ಬಿಟ್ಟಿರೋದು ಬೋಲ್ಡ್ ಮೂವ್ ಅನ್ಕೋ ಮಚ್ಚಾ. ಏನಂತೀಯ? ಅದಲ್ಲ, ಹೋಗ್ತಿತ್ತ ಮಚ್ಚಾ, ಕ್ಲಾಸ್ ಬೌಲರ್ ಅಂತ ಯಾರು ಇರ್ಬೇಕು ಮಗ. ಹೌದು, ಕಾಸ್ಟ್ಲಿ ಆದ ಇಲ್ಲ ಅಂತ ಅಲ್ಲ, ನೀನ್ ಎಂತ ಕ್ಲಾಸ್ ಬೌಲರ್ ಆದ್ರೂ ಮಾಸಾಗಿ ಆಡ್ತಿದ್ರಪ್ಪ. ಪಿಚ್ ಹಂಗಿತ್ತು. ಎನ್ನೆ ಪ್ಯಾಡ್ ಕಮಿನ್ಸ್ಗೂ ಹೋದ್ರು. ಅಲ್ಲಿ ಪ್ಯಾಟ್ ಕಮಿನ್ಸ್ ವಿಕೆಟ್ ಅಷ್ಟೇ. ಏನ್ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗಿದೆ, ಮೈಂಡ್ ಮಾಡ್ಕೊಂಡೆ ಒಳ್ಳೆ ಸ್ಪಿನ್ ಇತ್ತು. ಇಂಪ್ಯಾಕ್ಟ್ ರೂಲ್ ಅಲ್ಲಿ ತಂದಿದ್ದು ಮಯಾಂಕ್ ಮಾರ್ಕಂಡೇನ. ಮತ್ತೆ ನಮ್ ಕಡೆ ಅವ್ರು ಇಂಪ್ಯಾಕ್ಟ್ ರೂಲ್ ಕರೆಕ್ಟ್ ಆಗಿ ಯೂಸ್ ಮಾಡಿದ್ರು ಅಂತೀಯ ನಿನ್ನೆ? ನನ್ ಪ್ರಕಾರ ಇಲ್ಲ. ಅದೇ ಅನುಜ್ ರಾವತ್ ಬದಲು ಯಾರೋ ಬೇರೆಯವ್ರು ತಗೊಂಡ್ಬೇಕಿತ್ತು ಅಂತನಾ? ಯಾರು ಇರ್ಲಿಲ್ಲ, ಪ್ರಭು ದೇಸಾಯಿ ಇದ್ದ ಅಷ್ಟೇ. ನನ್ಗೇನ್ ಅನ್ಸ್ತು ಅಂದ್ರೆ, ಎಕ್ಸ್ಟ್ರಾ ಬೌಲರ್ ಯಾರನ್ನಾರು ಆಡಿಸ್ಬಿಟ್ಟು 8 ಜನ ಬ್ಯಾಟ್ಸ್ಮನ್ ಬೇಕಾಗಿರ್ಲಿಲ್ಲ. ಯಾರು ಘಟಾನುಘಟಿ ಬೌಲರ್ ತಂದು ಆಡಿಸಿ ಅಲ್ಲಿ
ಇಂಪ್ಯಾಕ್ಟ್ ರೋಲ್ ಅಲ್ಲಿ ಬ್ಯಾಟ್ಸ್ಮನ್ ತರ್ಬೋದಿತ್ತು. 7 ಜನ ಬ್ಯಾಟ್ಸ್ಮನ್ಸ್ ಹಾಕಿದ್ರು ನೆನ್ನೆ ಅಪ್ಪ. ಕರೆಕ್ಟ್ ಆಗಿ ಆಡೋರು. ಅಪ್ಪ ನನ್ಗೊಂದ್ ಪ್ರಶ್ನೆ ಐತೆ. ಹಾ ಟೋಪ್ಲಿನ ಆಡ್ಸ್ಲೇಬೇಕಿತ್ತಾ? ಮಚ್ಚ ಟೋಪ್ಲಿ ಒಡ್ಸ್ಕೊಂಡ ಕಾಸ್ಟ್ಲಿ ಮಚ್ಚ ನಿನ್ನೆ ಯಾರು ಕಾಸ್ಟ್ಲಿ ಆಗ್ಲಿಲ್ಲ ಹೇಳು? ಭುವನೇಶ್ವರ್ ಕುಮಾರ, ಅಲ್ಲ ನಟರಾಜನ್, ನೀನು ಪ್ಯಾಟ್ ಅಪ್ಪ ಕಮಿನ್ಸ್. ನೀನು ಆ ಪಿಚ್ಚು ಕಂಪೇರೇಟಿವ್ಲಿ ಹೊಡ್ಸ್ಕೊಳ್ಳೋದು ಇತ್ತು. ಬಟ್ ವಿಕೆಟ್ಸ್ ತೆಗ್ದಿದ್ದು ಫರ್ಗ್ಯೂಸನ್ ವಿಕೆಟ್ ತೆಗ್ದ ಬ್ರೇಕ್ ಡೌನ್ ಸಿಕ್ತು. ಟೋಪ್ಲಿ ತೆಗ್ದಿಲ್ಲ. ಅಪ್ಪ ಟೋಪ್ಲಿ ತೆಗ್ದ್ನು ಅವ್ನ್ ಕಂಪೇರೇಟಿವ್ಲಿ ಅವ್ನ್ ಒಂದ್ ಸ್ಟ್ಯಾಂಡರ್ಡ್ ಬೌಲರ್ ಅಪ್ಪ. ನೀನ್ ಇಂಗ್ಲೆಂಡ್ ಬೌಲರು. ಟೋಪ್ಲಿ ಬದ್ಲು ಯಾರು ಆಡಿಸ್ಬೇಕಿತ್ತು ಅಂತ ಮ್ಯಾಕ್ಸ್ವೆಲ್ ಅಲ್ಲ ಈಗ ನೀನು ಟೋಪ್ಲಿ ಬಗ್ಗೆ ಅಂದ್ರೆ ನಾನು ಏನಂತ ಹೇಳ್ತಾ ಇದೀನಿ ಅಂದ್ರೆ ಒಂದ್ ಎಕ್ಸ್ಟ್ರಾ ಆಡೆಡ್ ಬ್ಯಾಟ್ಸ್ಮನ್ ಇರ್ಬೇಕಿತ್ತು. ಬಟ್ ಈ ಲಾಕಿ ಫರ್ಗ್ಯೂಸನ್ ಫಸ್ಟ್ ಚಾನ್ಸ್ ಕೊಡ್ತಿದ್ದು. ನೀನ್ ಲಾಕಿ ಫರ್ಗ್ಯೂಸನ್ ಬದಲನೆ ಬೇಡ, ನಂಗೆ ಲಾಕಿನೇ ಬೇಡ, ಇನ್ನೊಬ್ಬ ಆಲ್ರೌಂಡರ್ ಕ್ಯಾಮ್ರನ್ ಗ್ರೀನ್ ತರ್ಬೋದಿತ್ತು, ಹೆಂಗಿದ್ರೆ ಮ್ಯಾಕ್ಸ್ವೆಲ್ ರೂಲ್ಡ್ ಔಟ್ ಆಗಿದ್ದ ಅಂತ ಅನ್ಬೋದಿತ್ತು. ಬಟ್ ನನ್ಗೆ ಅದ್ ಬೇಡ. ಈಗ ಕ್ಯಾಮ್ರಾನ್ ಗ್ರೀನ್ ಬೇಡ ಬಿಡು, ಔಟ್ ಆಫ್ ಸ್ಟೇಷನ್ ನಾವು ಟಾಮ್ ಕರನ್ನೇ ಹೋಗಿ ತರ್ಬೋದಿತ್ತಲ್ಲ. ಟಾಮ್ ಕರನ್ ಸ್ಟ್ರೈಕ್ ರೇಟ್ ಚೆನ್ನಾಗಿತ್ತು, ಬೌಲಿಂಗ್ ಡೆತ್ ಅಲ್ಲಿ ಚೆನ್ನಾಗ್ ಮಾಡ್ತಿದ್ದ. ಮಚ್ಚ ನಮ್ ಮ್ಯಾನೇಜ್ಮೆಂಟ್ ಏನ್ ಮಾಡ್ತಾ ಇತ್ತು? ಟಾಮ್ ಕರನ್ ತಂದ ಮೇಲೆ ತಿರ್ಗಾ ಮ್ಯಾನೇಜ್ಮೆಂಟ್ ಬೈಯೋರು. ಲೋಕಿ ಫರ್ಗೂಸನ್ ತರಬೇಕಿತ್ತು, ಏನಕ್ಕೆ? ಬೌಲಿಂಗು ಒಳ್ಳೆ ಏ ಪೇಸ್ ನಾನು ಹೇಳ್ತಿರೋದು ಅಪ್ಪ, ನಾನು ಅವ್ನು ಹೇಳ್ತಿರೋದು ಲಾಕಿ ಹೇಳ್ತಿರೋದು ಫರ್ಗ್ಯೂಸನ್ ಲೋಕಿ ಫರ್ಗೂಸನ್ ಇರ್ಲಿ, ಟೋಪ್ಲಿನ್ ತೆಗ್ದಿ ಅಂತ ಅವನು. ಹೆಂಗಿದ್ರು ಅವನು ಇವ್ ನಡ್ಸ್ಕೊಳ್ಳೋದು, ಅವನೇ ಹೊಡ್ಸ್ಕೊಳ್ಳೋದು. ಒಬ್ಬ ಆಲ್ರೌಂಡರ್ ಆಗಿ ಸಿಗತ್ತೆ ಇನ್ನೊಬ್ಬ ಬ್ಯಾಟ್ಸ್ಮನ್ ಆಗಿ ರನ್ ಚೇಸ್ ಮಾಡುವಾಗ ಅಂತ. ಮತ್ತೆ ಇವ್ನು ಮಾತಾಡಿದ್ ಕರೆಕ್ಟ್ ಆಗಿ ಕೇಳಿಸ್ತಾ ನಿಂಗೆ ನಿಖಿತ್? ಹಾ ಕೇಳಿಸ್ತು. ನಾನು ಒಬ್ಬನಿಗೆ ಕೇಳಿಸ್ತಾ ಇಲ್ವಾ? ಅಪ್ಪ ನಾನು ಹೇಳ್ತಿರೋದು ಕರೆಕ್ಟ್ ಆಗಿ ಕೇಳಿಸ್ತೈತ ಅಲ್ವಾ? ಹೌದು. ಎಲ್ಲ ಕೇಳಿಸ್ತೈತೆ, ಕರೆಕ್ಟ್ ಆಗಿ ಐತೆ ಎಲ್ಲ. ಇವಾಗ ಕರೆಕ್ಟ್ ಆಯ್ತು ಮಚ್ಚ. ಮಚ್ಚ ಅಲ್ಲ ಇನ್ನೊಂದು ಮ್ಯಾಚ್ ಸ್ಟಾರ್ಟ್ ಆಗಿದ್ದಂತ ಮುಂಚೆನೆ ಟಾಸ್ ಅಲ್ಲಿ ಒಂದು ಇದ್ ನಡೀತು, ನೋಡಿದ್ರ? ಏನು ಪ್ಯಾಟ್ ಕಮಿನ್ಸ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಬೇಕು ಮಚ್ಚ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಬೇಕು. ಮಾಮೂಲಿ ಇಲ್ಲೇ ಅವ್ರೆ ಎತ್ತಿದ್ದು. ನಾನು ಅವತ್ತು ಫಿಕ್ಸಿಂಗ್ ಬಗ್ಗೆ ಮಾತಾಡಿದ್ಕೆ ಯಾರೋ ಎತ್ತಿದ್ರು, ಫಿಕ್ಸಿಂಗ್ ಬಗ್ಗೆ ಮಾತಾಡಂಗಿಲ್ಲ ಅಂತ. ಫಿಕ್ಸಿಂಗ್ ಬಗ್ಗೆ ಬೇಡ ಅಂದ್ರೆ ಅದು ಎಕ್ಸಾಕ್ಟ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಿದ್ದು ಮಚ್ಚ. ಗ್ಲಿಮ್ಸ್ ಹಾಕ್ತೀನಿ ಮಚ್ಚ. ಎಕ್ಸಾಕ್ಟ್ ಆಗಿ ಯಾರು ಫಾಸ್ಟ್ ಟು ಪ್ಲೇ ಸೇಫ್ಸ್ ಪ್ಯಾಟ್ ಕಮಿನ್ಸ್ ಅದನ್ನೇ ಹೇಳ್ತಾ ಇದ್ದಿದ್ದು. ಯಾಕೆಂದ್ರೆ ಪಾಂಡ್ಯ ಹಿಂಗೆ ಟಾಸ್ ಎದ್ದಾಗ ಅದು ಹಿಂದೆ ಹೋಗ್ ಬೀಳ್ತು, ಅದನ್ನ ಆಕ್ಷನ್ ಮಾಡಿ ತೋರಿಸ್ತಾನೆ ಹಿಂದೆ ಬೀಳ್ತು ಅಂತ. ಹೌದು ಹೌದು. ನೀನು ಹಾಕ್ಬೇಕಿದ್ರೆ ಆ ಕ್ಲಿಪ್ ಹಾಕು ಪ್ಲೀಸ್. ಆ ಕ್ಲಿಪ್ ನ ಹಾಕ್ಬಿಟ್ಟು ನಾವ್ ಮಾತಾಡಿರೋದು ಅದು ಅಲ್ಲ. 100%. ಆ ಟಾಸ್ ಅಲ್ಲಿ ಏನಾದ್ರು ಲಿಖಿತ್ ಏನ್ ಹಿಂಗೆ ನಿಮ್ ಮುಂಬೈ ತರ ನಮ್ಗೆ ಸರಿ ನಮ್ಗೇನಪ್ಪ ಗೊತ್ತು, ಒಳಗ್ ನಡೆದೇ ಇರೋದು. ಅದಕ್ಕೆ ಅಲ್ವಾ ಚೆನ್ನಾಗಿ ಸೋತಿದ್ದು. ಅಲ್ಲಿ ನಿಲ್ಸಿರ್ಲಿಲ್ವಾ ಡಿಪ್ಲೆಸಿನ ಪಕ್ಕದಲ್ಲಿ? ನೋಡ್ಕೊಬೇಕಿತ್ತು. ಅದೇ ಪ್ಲೇಸ್ ಅಲ್ಲಿ ಹೇಳ್ತೀನಿ. ಅದೇ ಪ್ಲೇಸ್ ಅಲ್ಲಿ ವಿರಾಟ್ ಕೊಹ್ಲಿ ಇದ್ರೆ ಬಿಡ್ತಾ ಇದ್ನಾ? ವಿರಾಟ್ ಕೊಹ್ಲಿ ಅಂತ ಅಲ್ಲೇ ಕೇಳ್ತಿದ್ದ ತಾನೆ. ಡುಪ್ಲೆಸಿನ ಹಂಗೆ ಅಲ್ಲೇ ಗೊತ್ತಾಗಿರತ್ತೆ. ಅಲ್ಲೇ ಕೇಳ್ಬೇಕಿತ್ತು. ವಿರಾಟ್ ಕೊಹ್ಲಿ ಇದ್ದೀರ ಕಾಣಿಸ್ತಿಲ್ಲ, ಇನ್ನೊಂದ್ಸಲ ಐತಿಲ್ಲ. ಅವನು ಇಲ್ಲೇ ಹೇಳೋದ್ನ ಅಲ್ಲೇ ಕೇಳ್ಬೇಕಿತ್ತು ನಿನ್ನೆ. ಆಮೇಲೆ ನನಗೇನಪ್ಪ ವಿಲೀಜ್ ಆಗ್ತಿದ್ರೆ ಮ್ಯಾಚ್ ನೆನ್ನೆ ಫಿನಿಶ್ ಆಗ್ತಿತ್ತು. ನಾವು ಈಸಿಯಾಗಿ ವಿಕೆಟ್ ಅಂತೂ ಅನ್ಯಾಯ ಅಲ್ಲ ಏನಲ್ಲ ಲಕ್ಕಿಲ್ಲ ಬಿಡ. ಅಲ್ಲ ಮಚ್ಚ, ಅವನಿಗೆ ಕ್ಲೂಲೆಸ್. ಅವನು ಬಾಲ್ ಹಿಂದಕ್ಕೆ ಹೋಯ್ತದ, ರನ್ ತಗೊಳದ ಅಂತ ನೋಡ್ತವನೆ. ಯಾರೇ ಇದ್ದಿದ್ರು ಪ್ಲೇಯಿಂಗ್ 11 ಅಲ್ಲಿ ಅಲ್ಲಲ್ಲ, ಯಾರೇ ಇದ್ದಿದ್ರು ಪ್ಲೇಯಿಂಗ್ 11 ಅಲ್ಲಿ ಯಾವ್ದಾರ ಒಂದ್ 2-3 ಓವರ್ ಚೆನ್ನಾಗ್ ಮಾಡಿದ್ರೆ ಮುಗೀತು. ನೆಟ್ ರನ್ ರೇಟ್ ಎಲ್ಲ ರಿಕ್ವೈರ್ಡ್ ರನ್ ರೇಟ್ ಎಲ್ಲ ಜಾಸ್ತಿ ಬೇಕಾಗುತ್ತೆ. ಸಿಕ್ಕಾಪಟ್ಟೆ ಪ್ರೆಷರ್ ಯಾರೇ ಇದ್ದಿದ್ರು ಆಗ್ತಿರ್ಲಿಲ್ಲ. ಅದು ಆ ಮೊತ್ತ ಚೇಂಜ್ ಮಾಡಕಂತೂ ಸಿಕ್ಕಾಪಟ್ಟೆ ಕಷ್ಟ ಆಯ್ತಿತ್ತು. ವಿಲ್ಜಾಕ್ಸ್ ಇದ್ದಿದ್ರು ಅಷ್ಟೇನೆ, ಯಾರಿದ್ರು ಅಷ್ಟೇನೆ. ಲಾಸ್ಟ್ ವರ್ಷ ನೀವ್ ನೋಡಿರ್ಬೋದು ಎಷ್ಟೊಂದ್ ಫ್ರೀ ಬೀಸ್ ಹೋಯ್ತು ನಮ್ಗೆ ಫೋರ್ಗಳು. ಅಂದ್ರೆ ಎಡ್ಜಾಗೆಲ್ಲ ಫೋರ್ ಹೋಗಿರೋದು. ಆ ತರ ರನ್ ಬಂದಿರೋ ಅವರು ಕಟ್ ಹಾಕೊಳ್ಳೋರು. ಇನ್ನ ನೀಟಾಗಿ ಲೆಂತ್ ಲೈನ್ ಎಲ್ಲ ಹಾಕಿ ಮಾಡೋರು, ನೀಟಾಗಿ ಪಾಯಿಂಟ್ ಟು ಪಾಯಿಂಟ್ ಯಾರ್ಕರ್ ಹಾಕಿ ಕಂಟ್ರೋಲ್ ಮಾಡೋರು ಅಂತ ನಾನು ಅಷ್ಟು ಚೇಂಜ್ ಆ ರನ್ ಚೇಂಜ್ ಮಾಡಕ್ ಹೋಗ. ನಾನೊಂದ್ ಪ್ರಶ್ನೆ ಐತೆ, ನೀನ್ ಯೋಚನೆ ಮಾಡೋ ಬರತ್ತಾ?
ಅಲ್ಲಿ ಎಕ್ಸ್ಪೀರಿಯನ್ಸ್ ಬೌಲರ್ ಇದ್ದಿದ್ದು ಪ್ಯಾಟ್ ಕಮಿನ್ಸ್ ಒಬ್ನೇ ಅನ್ಕೋ. ಅಂದ್ರೆ ಭುವನೇಶ್ವರ್ ಕುಮಾರ್ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಹೇಳ್ತಿಲ್ಲ. ಅವನು ಎಕ್ಸ್ಪೀರಿಯನ್ಸ್ ಇದ್ರು ಅವ್ನು ಕಾಸ್ಟ್ಲಿ ಆದ. ಬಟ್ ಎಲ್ಲಿ ಎಂತ ಹೊಡಿಬೇಕಿದ್ದು ಅಂತ ಗೊತ್ತಿದ್ದೆ ಪ್ಯಾಟ್ ಕಮಿನ್ಸ್. ಎಲ್ಲ ಕಾಸ್ಟ್ಲಿ ಆದ್ರು. ಪ್ಯಾಟ್ ಕಮಿನ್ಸ್ ಬಟ್ ಅದೇ ಅನುಜ್ ಅವತ್ತು ಇಂಟೆಂಟ್ ತೋರಿಸಿದ್ರೆ DK ಗೆ ಒಳ್ಳೆ ಸಪೋರ್ಟ್ ಇರೋದು. DK ಗೆ ಒಳ್ಳೆ ಸಪೋರ್ಟ್ ಇರೋದು ಬಿಟ್ಟಾಕು. 9 ಬಾಲ್ 8 ರನ್, ಅದು 287 ಚೇಸ್ ಮಾಡುವಾಗ. ಮ್ಯಾಚ್ ಗೆಲ್ಲ ಚಾನ್ಸಸ್ ಆಮೇಲೆ RCB ಒಂದು ಹೊಸ ಖುಷಿ ವಿಷಯಪ್ಪ. ನಮ್ದೊಂದು ಇನ್ನೊಂದು ದಾಖಲೆ ಬಂತಪ್ಪ. ಚೇಸಿಂಗ್ ಅಲ್ಲಿ ಹೈಯೆಸ್ಟ್ ಚೇಸಿಂಗ್ ರನ್ ನೋಡಿರೋದು RCBನೇ ಅಪ್ಪ. ಇದೊಂದು ಹೇಳ್ಕೊಳಕ್ ಒಂದ್ ಸಿಕ್ತಪ್ಪ. ಇಡೀ ವರ್ಲ್ಡ್ ಅಲ್ಲೇ T20 ಕ್ರಿಕೆಟ್ ಅಲ್ಲಿ ಸೆಕೆಂಡ್ ಚೇಸ್ ಮಾಡುವಾಗ ಹೈಯೆಸ್ಟ್ ಸ್ಕೋರ್. ಈ ಬಿಗ್ ಬ್ಯಾಶ್ ಲೀಗು PSL ಎಲ್ಲ ನಡೀತಾವಲ್ಲ, ಅದ್ರಲ್ಲೆಲ್ಲ ಆಗಿಲ್ವಾ? ಅವ್ರಲ್ಲಿ ಇಷ್ಟ ಅವ್ರೇನು ಹಾಕಿಲ್ಲ, ಬರೀ ಇಂಟರ್ನ್ಯಾಷನಲ್ ಅಲ್ಲಿ ಇಂಡಿಯಾ ಸೌತ್ ಆಫ್ರಿಕಾ ಅಂತ ಹಾಕೋರು ಅಷ್ಟೇ. ಅಲ್ಲಿ ಸೌತ್ ಆಫ್ರಿಕಾ ಜಾಸ್ತಿ ಇರೋದು. ಮೋಸ್ಟ್ಲಿ ನೀನ್ ನೋಡಿರೋದು ಬರೀ ಇಂಟರ್ನ್ಯಾಷನಲ್ ಬಂದೈತೆ ಅನ್ಸುತ್ತೆ ಅದು. ಬಟ್ ಇಡೀ ವರ್ಲ್ಡ್ ಕ್ರಿಕೆಟ್ ಅಲ್ಲಿ ನಾನು ನೋಡಿದೆ, ಟ್ವಿಟರ್ ಅಲ್ಲಿ ಯಾರು ಹಾಕಿದ್ರು ಹೈಯೆಸ್ಟ್ ಇದೆ ಅಂತ 263 ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ. ನಾನು 6 ಹೋಗ್ಲಿ ಅಂತ ಕಾಯ್ತಾ ಇದ್ದೆ. ಅಟ್ಲೀಸ್ಟ್ ನಮ್ದು 263 ದಾಟ್ಲಿ ಅಂತ. 4 ಹೊಂಟೈತೆ ಲಾಸ್ಟ್. ಕನ್ನಡ ಕಮೆಂಟ್ರಿ ನೋಡ್ತಾ ಇದ್ದಿತ್ತು, ಜಾನಿ 6 ಹೋಯ್ತು, ಏನೋ ಹೈಯೆಸ್ಟ್ ಸ್ಕೋರ್ ಆಗೋಯ್ತು, ಬ್ರೇಕ್ ಆಯ್ತು ಅಂತ. ಆಕ್ಚುಲಿ ಫುಲ್ ಟಾಸ್ ಸಿಕ್ಕಿತ್ತು, ಹೊಡಿಬೋದಿತ್ತು. ಬೇರೆಯವ್ರು ಇದ್ರೆ ಪಕ್ಕಾ 6 ಹೊಡಿತಿದ್ರು ಬಾಲ್ನ. ಬೇರೆ ಬ್ಯಾಟ್ಸ್ಮನ್ ನನಗೇನಪ್ಪ ಅನುಜ್ ಚಾನ್ಸ್ ಕೊಡ್ತಿದ್ರೆ ಮತ್ತೆ ಸಾಕು. ಅನುಜ್ ಅವತ್ತು ಚೆನ್ನೈ ಮೇಲೆ ಸೀರಿಯಸ್ ನನ್ಗೆ ಒಂದೇ ತಲೆ ಯೂಸ್ ಮಾಡಿ. ನೀನು ನೆಟ್ ಅಲ್ಲಿ ಚೆನ್ನಾಗ್ ಆಡು, ನೆಟ್ಸ್ ಅಲ್ಲಿ ಚೆನ್ನಾಗ್ ಬಾಲ್ ಫೇಸ್ ಮಾಡು. ಪಿಚ್ ವೈಸ್ ಹೋದಾಗ ಪಿಚ್ ಅಲ್ಲಿ ಯಾರು ಅವ್ರ ಸ್ಟೇಟ್ ಪ್ಲೇಯರ್ಸ್ ನ ಆಡ್ಸ್ಬೇಕು. ಅವನು ಲೆಫ್ಟ್ ಹ್ಯಾಂಡರ್, ಇವನು ಲೆಫ್ಟ್ ಹ್ಯಾಂಡರ್. ಒಂದು ಕೊಟ್ಬಿಡೋಣ ಬಿಡು. ಈಗ ಹೆಂಗಿದ್ರು ಸೋತಿದೀವಿ, ಈ ತರ ಫಾರ್ಮ್ ಅಲ್ಲಿ ಇದೀವಿ. ಚಾನ್ಸ್ ಕೊಡ್ಬೇಕು ಅಂತ ಅನುಜ್ ರಾವತ್ ಜಾಗದಲ್ಲಿ ನಿತೀಶ್ ಅಲ್ಲ, ಮನೋಜ್ ಬಾಂಗ್ಡೆ. ಮನೋಜ್ ಬಾಂಗ್ಡೆಗೆ ಕಡೆ ನಿತೀಶ್ ರೆಡ್ಡಿ, ಮನೋಜ್ ಬಾಂಗ್ಡೆ ಮತ್ತೆ ನನ್ಗೇನೋ ಅವನಿಗೆ ಚಾನ್ಸ್ ಕೊಟ್ರೆ ಒಳ್ಳೇದು. ಯಾಕೆಂದ್ರೆ ಚಿನ್ನಸ್ವಾಮಿಲೆಲ್ಲ ಆಡಿ ಪ್ರಾಕ್ಟೀಸ್ ಇರ್ತದೆ. ಹೌದು, ನೀವು ಪ್ರಾಕ್ಟೀಸ್ ಮಾಡುವಾಗ್ಲೂ ಅಷ್ಟೇ ಚಿನ್ನಸ್ವಾಮಿಲೆ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ, ಮ್ಯಾಚ್ಗಳು ಆಡಿರ್ತಾರೆ, ರಣಜಿ ಮ್ಯಾಚ್ಗಳು ಆಡಿರ್ತಾರೆ, ಗೊತ್ತಿರ್ತದೆ ಫೀಲ್ಡ್ ಹೆಂಗ್ ವರ್ಕ್ ಆಯ್ತದೆ ಅಂತ. ಅನುಜ್ ರಾವತ್ ನಿನ್ನೆ ಪೋಸ್ಟ್ ಮ್ಯಾಚ್ ಮಾತಾಡುವಾಗ ಇವನು ಪ್ಯಾಟ್ ಕಮಿನ್ಸ್ ನಾನ್ ಬ್ಯಾಟರ್ ಆಗ್ಬೇಕಿತ್ತು ಅಂತ ಅಂತಾನೆ. ಅಲ್ಲಿ ಅನುಜ್ ರಾವತ್ 8 ಬಾಲ್ 9 ರಶ್. ಯಪ್ಪ, ನಂಗನ್ಸ್ದಂಗೆ ಮ್ಯಾಕ್ಸಿ ಇದ್ರೂ ಏನೋ ಬೇರೆ ಆಗದ್ ನೆನೆ ಪಕ್ಕ. ಅವನ್ ಗೊತ್ತಲ್ಲ, ಚೇಸ್ ಮಾಡ್ಬೇಕು ಅಂತ ನಿಂತ್ಕೊಂಡ್ರೆ ಯಾವ್ಯಾವ ತರ ಕ್ಯಾಲ್ಕುಲೇಷನ್ ಹಾಕೊಂಡ್ ಹೊಡಿದಾನೆ. ಮತ್ತೆ ನಂಗನ್ಸ್ದಂಗೆ ಅನುಜ್ ರಾವತ್ ಏನಾರು ಒಂದ್ 8 ಬಾಲ್ 9 ಬಾಲ್ ಫಸ್ಟ್ 8 ಬಾಲ್ 9 ಬಾಲ್ ಆಡಿದ್ರಲ್ಲಿ 25 to 30 ರನ್ ಬಂದಿದ್ರೆ ಮೋಸ್ಟ್ಲಿ ಮ್ಯಾಚ್ ಇನ್ನೂ ಹತ್ರ ಬೈತೈತಿ, ಎಲ್ಲ ಚಾನ್ಸಸ್ ಇರ್ತಾ ಇತ್ತು ಅಂತ. ಲಾಂಬ್ರಾರ್ ಔಟ್ ಆಗಿದ್ದು ಅಷ್ಟೇ. ಲಾಂಬ್ರಾರ್ ಔಟ್ ಆಗಿದ್ದು ಕಾಸ್ಟ್ಲಿ ಆಯ್ತು ಮಚ್ಚ ನಂಗನ್ಸ್ದಂಗೆ. ಲಾಂಬ್ರಾರ್ ಆ ಟೈಮ್ ಬಂದ್ರೆ ಅದೊಂದ್ 7 ಮಾಡಿಸಿ ಟೈಮ್ ಮಾಡಿದ್ರೆ ಎಲ್ಲ ಹೋಗಿ ಸೆಕೆಂಡ್ ಟೈರ್ ಥರ್ಡ್ ಟೈರ್ ಬೀಳ್ತವೆ. ಮೀಟಿಂಗ್ ವಿಲ್ ಎಂಡ್ ಇನ್ 10 minutes. ನಾನು ಅಲ್ಲಿ ನಮ್ಮ MS ಧೋನಿ ಬಗ್ಗೆ ಮಾತಾಡೋದಾದ್ರೆ, ಇನ್ನು ಬ್ಯಾಟ್ಸ್ಮನ್ ಹಂಗೆ ಇಟ್ಟವ್ರೆ. 3 ಬಾಲ್ 3 6 ಹೊಡಿತಾರೆ, 4ನೇ ಬಾಲ್ 2 ಡಿ ಬರ್ತಾರೆ. ನಮ್ಮಲ್ಲಿ ಮ್ಯಾಚ್ ಮಾಡೋದಿರ್ಲಿ ಅಟ್ಲೀಸ್ಟ್. ಬಿಡಪ್ಪ, ಅದು ಒಂಥರ ಹಿಸ್ಟಾರಿಕ್ ಇನ್ನಿಂಗ್ಸ್ ಅನ್ಕೋಳಪ್ಪ. ಅದು ಹಿಸ್ಟಾರಿಕ್ ಇನ್ನಿಂಗ್ಸ್ ಅದು. ಸೆಂಚುರಿ ಬಂದಿರೋ ನೆಕ್ಸ್ಟ್ ಲೆವೆಲ್ ಇರೋದಲ್ವಾ. ನಾನು ಸೆಂಚುರಿ ವೇಟ್ ಮಾಡ್ತಿದ್ದೆ. ಒಂದ್ ಏನ್ ಹೇಳ್ತೀನಿ ಗೊತ್ತಾ, ನಾನು ಸೆಂಚುರಿ ಹೋಗ್ಬಿಟ್ಟಿತ್ತು. ಇವ್ರ ಮ್ಯಾಚ್ ಹೋಗುತ್ತೆ, ಅಟ್ಲೀಸ್ಟ್ ನನ್ DK ಸೆಂಚುರಿ ಹೊಡೆದ್ರೆ ಇನ್ನೂ ಖುಷಿ ಆಗತ್ತೆ ಅಂತ. ಅನ್ಫಾರ್ಚುನೇಟ್ ಏನ್ ಮಾಡ್ತೀಯಾ, ನಟರಾಜನ್ ವೈಡ್ ಲೈನ್ಸ್ ಆಡ್ತಾ. ಮತ್ತೆ ಪವರ್ ಪ್ಲೇ ಅಲ್ಲಿ ಚೆನ್ನಾಗಿ ಇಂಟೆಂಟ್ ತೋರಿಸಿದ್ರು RCB. ಬಟ್ ಎಲ್ಲ ಬಾಲ್ ದಾರಿ 100 ಟಾರ್ಗೆಟ್ ಮಾಡ್ಬೇಕಿತ್ತಲ್ವಾ ಪವರ್ ಪ್ಲೇ. ಇನ್ನೂ ಒಂದ್ ಚಾನ್ಸ್ ಇರೋದು. ಪವರ್ ಮತ್ತೆ ಇವರೆಲ್ಲ ಹೊಡಿತಾರಲ್ಲ.
ಮಚ್ಚ ಹಂಗಲ್ಲ ಪವರ್. ಫಿಲಿಪ್ ಸಾಲ್ಟ್ ಅವರೆಲ್ಲ ಹೆಂಗ್ ಟಾರ್ಗೆಟ್ ಮಾಡ್ತಾರೆ 190 ರನ್ಸ್ ಪವರ್ ಪ್ಲೇಲಿ. ಅಲ್ಲ ನನಗೆ ಈಗ ಮ್ಯಾಕ್ಸ್ ಹೋಗಿ ಅವನೇ ಹೇಳಿದ್ನಂತೆ, ನಾನು ಕರೆಕ್ಟ್ ಆಗಿ ಫಾರ್ಮ್ ಅಲ್ಲಿ ಇಲ್ಲ, ರನ್ ಹೊಡಿತಾ ಇಲ್ಲ, ಕಾಂಟ್ರಿಬ್ಯೂಟ್ ಮಾಡ್ತಾ ಇಲ್ಲ, ಸೊ ನಾನೇ ಡ್ರಾಪ್ ಆಗ್ತೀನಿ, ನನ್ ಪದ ಯಾರೋ ಬೇರೆಯವ್ರ ಆಡ್ಸಿ ಅಂದ್ರಂತೆ. ಮ್ಯಾಕ್ಸ್ ಅಲ್ಲಿ ಹೋಗಿ ಅಂದವ್ನ ಅವ್ರಿಗೆ, ಕೋಚ್ಗೆ ಮತ್ತೆ ಕ್ಯಾಪ್ಟನ್ಗೆ. ಹಂಗೆ ಕೊಹ್ಲಿನೇ ಹೋಗಿ ಕೇಳಿದ್ರೆ ಮಾತ್ರ. ನೋಡು ಮ್ಯಾಕ್ಸ್ ವೆಲ್ಗೆನೆ ಯಾರು ಅಲ್ಲಿ ಇದ್ ಮಾಡಿಲ್ಲ, ನಿಮ್ ಗೇಮ್ ಇಂಪ್ರೂವ್ ಮಾಡ್ಕೋ, ಇಲ್ಲಾಂದ್ರೆ ಪ್ಲೇಸ್ ಹೋಗುತ್ತೆ ಅಂತ. ಇನ್ ಕೊಹ್ಲಿಗಂತೂ ನೀವ್ ಒನ್ ಡೌನ್ ಬನ್ನಿ, ಓಪನಿಂಗ್ ಬೇಡ, ಓಪನಿಂಗ್ ಇವ್ರು ಆಡ್ಸೋಣ, ಒನ್ ಡೌನ್ ಟ್ರೈ ಮಾಡೋಣ, ಅವೆಲ್ಲ ಚಾನ್ಸ್. ಕೊಹ್ಲಿನೇ ಹೋಗಿ ಹೇಳಿದ್ರೆ ಮಾತ್ರ ಒಂದ್ ಚಾನ್ಸ್ ಅಷ್ಟೇ. ಹೌದು, ಬಟ್ ಈ ಇಂಟೆಂಟ್ ತೋರ್ಸಿರೋದ್ರಿಂದ ನೆಕ್ಸ್ಟ್ ಈ ಮ್ಯಾಚ್ ಇಂಟೆಂಟ್ ತೋರ್ಸಿರೋದ್ರಿಂದ ಸೇಮ್ ಓಪನಿಂಗ್ ಬೇರೆ ಹೋಗ್ತಾರೆ. ಅಲ್ವಾ, ಚೇಂಜ್ ಮಾಡುವಾಗ 210 220 ಇದ್ದಾಗ ಈ ತರನೇ ಏನೋ ಸ್ಕೋರ್ ಐತೆ ಗುರು, ಹಿಂಗೆ ಹೊಟ್ಟೆನ ಪವರ್ ಪ್ಲೇ ಅಂತ ಹೊಡಿಬೇಕು, ನೆಕ್ಸ್ಟ್ ಲೆವೆಲ್ ಇರುತ್ತೆ. ಈ ತರ ಮಗ ನಾನ್ ಮಾತಾಡ್ತಾ ಇರೋದ್ ಕೇಳಿಸ್ತೈತಾ? ಹಾ ಕೇಳಿಸ್ತೈತೆ. ಈಗ ಇನ್ನೊಂದ್ ಏನಾಗೈತೆ ಅಂದ್ರೆ ನಮ್ಮವ್ರಿಗೆ ಒಂದು ಕಾನ್ಫಿಡೆನ್ಸ್, ಟಾಸ್ಕ್ ಸೋಲೋ ಹೋಗ್ಬಿಟ್ಟು ಇದೊಂದು ಕಾನ್ಫಿಡೆನ್ಸ್ ಬಂದೈತೆ ಅವ್ರಿಗೆ. ನಾವ್ ಇಂಟೆಂಟ್ ತೋರಿಸಿದ್ರೆ ನಮಗೂ 200+ ಐತೆ, 200 ಮೇಲೆ. ಪ್ರಾಬಲಿ ಬೇರೆ ಪಿಚ್ ಅಲ್ಲಿ ಚೆನ್ನಾಗ್ ಮಾಡ್ಬೋದು ಅಂತ ನನ್ ಪ್ರಕಾರ ಈ ಬೌಲಿಂಗ್ ಲೈನಪ್ ಏನೇ ಇರ್ಬೋದು. ಸಿರಾಜ್ ಆಡ್ ಆದ್ರೆ ವೇರಿಯೇಷನ್ಸ್. ಹೌದು ಮಗ, ನೀನು ಲೋಕಿ ಫರ್ಗೂಸನ್ ಬಗ್ಗೆ ಮಾತಾಡಂಗೆ ಇಲ್ಲ ನನ್ನ ಮ್ಯಾಚ್. ಯಾಕೆಂದ್ರೆ ನೀನು ಎಲ್ಲ ಇಷ್ಟೇ ಇದ್ರು, ನೀನ್ ರೀಸ್ಟ್ ಆಫ್ ಪ್ಲೇ ಬಗ್ಗೆ ಮಾತಾಡ್ತಾ ಇದ್ದೆ. ಅದ್ರಲ್ಲೂ 2 ವಿಕೆಟ್ ಎತ್ತದ ಲೋಕಿ, ಅದ್ರಲ್ಲೂ 2 ವಿಕೆಟ್ ಎತ್ತದ. ಗಾರ್ಡನಲ್ಲಿ ರೀಸ್ಟ್ ಆಫ್ ಪ್ಲೇ ಏನ್ ಮಾಡ್ತಾನೆ, ಇಷ್ಟು ಬೇಗ ಏನಕ್ಕೆ? ಸ್ವಲ್ಪ ಮೆತ್ತ ಕೇಳಿಸ್ತೈತೆ ನಿನ್ ವಾಯ್ಸ್ ಸುಜನ್. ಕರೆಕ್ಟ್ ಆಗಿ ಬರ್ತಿಲ್ಲ ಇವಾಗ ಹಾ ಅದ್ ಹಿಡ್ಕೊ, ಒಂದ್ ಕೆಳಗಡೆ ಮಡ್ಗಿ ಒಂದ್ ಇದ್ ಮಾಡ್ಬೇಡ. ಎರಡು ಹಾಕೊಂಡ್ಬಿಡ್ತೀನಪ್ಪ ಇವಾಗ. ಹಾ ಇವಾಗ ಕೇಳಿಸ್ತೈತೆ. ಅದೇ ಮಚ್ಚ, ಇಡನ್ ಗಾರ್ಡನ್ ಅಲ್ಲಿ ಮ್ಯಾಚ್ ಐತಲ್ಲ, ಅದ್ ಆಡೋ ಗಂಟ ಸ್ವಲ್ಪ ರೀಸ್ಟಾಪ್ ನ ಬ್ಯಾಕ್ ಮಾಡಿ ಆಮೇಲೆ ನೋಡೋದು. ಮಾಡಿ ಅಂದ್ರೆ ನೀನಲ್ಲ ಮ್ಯಾನೇಜ್ಮೆಂಟ್. ಮತ್ತೆ ಇನ್ನೊಂದೇನೆ ಮ್ಯಾಚ್ ಎಲ್ಲಿ ಟರ್ನ್ ಆಗಿದ್ದು ಅಂದ್ರೆ ಎಲ್ಲಿ ಕೈ ತಪ್ತು ಅಂದ್ರೆ ಲಾಸ್ಟ್ ಅಷ್ಟಲ್ಲಿ ರನ್ ರೇಟ್ ಕಡಿಮೆ ಬರ್ತಾ ಇತ್ತು ರನ್ ಓವರ್ಸ್ಗೆ. ಒಂದ್ ನೋ ಬಾಲ್ ಅಲ್ಲಿ ಔಟ್ ಆದ ಅಬ್ದುಲ್ ಸಮದ್ ಅಲ್ವಾ, ಅಥವಾ ಆಡಮ್ ಮಾರ್ಕ್ರಮ್ ಔಟ್ ಆಗಿದ್ದು. ಅದೇ ಫುಲ್ ಟಾಸ್ಗೆ ಅಬ್ದುಲ್ ಸಮದ್ ತಾನೆ, ಅದು ಲೈನ್ ಇಂದ ದಾಟಿ ನೋ ಬಾಲ್ ಮಾಡ್ದ. ಅವಾಗಿಂದ ಸ್ಟಾರ್ಟ್ ಮಾಡ್ಕೊಂಡ ಸಮದ್. ಇದು ಅಲ್ಲೂ ನನಗೆ highlights ನೋಡ್ವಾಗ ಫುಲ್ ಅನ್ಸಿದ್ದು ಮಚ್ಚ. ಅಲ್ಲಿಂದ 30 ರನ್ ಹೊಡೆದಿರೋದು. ಅದಿದ್ರೆ ಒಂದ್ ಚಾನ್ಸ್ ಇರೋದು. ಹಿಸ್ಟ್ರಿ ಕ್ರಿಯೇಟ್ ಆಗಿರೋದು RCB ಗೆಲ್ಸಿದ್ರು. ಇನ್ ನೆಕ್ಸ್ಟ್ ಬರ್ತಿದೆ ಶಾಬಾಜ್ ಅಹಮದ್ ಮತ್ತೆ ನಿತೇಶ್ ರೆಡ್ಡಿ. ಅಂದ್ರೆ ಅವ್ರಿಗೂ ಹೊಸದಿರೋದು, ಬಂದಂಗೆ ಏನ್ 5-6 ಹೊಡಿತಾ ಇರ್ಲಿಲ್ಲ. ಮಚ್ಚ ನಿತೀಶ್ ರೆಡ್ಡಿ ಹಳೆ ಮ್ಯಾಚ್ ಗಳಲ್ಲೆಲ್ಲ ಇಂಟೆಂಟ್ ತೋರ್ಸವನೆ. ತೋರ್ಸ್ಬೋದು, ಬಟ್ ಒಂದ್ ಚಾನ್ಸ್ ಇರೋದು. ಸಂಬಂಧದ ನೋಬಲ್ ಆಗಿಲ್ಲ ಅಂದಿದ್ರೆ. ಹೌದು ಮಚ್ಚ. ಮಚ್ಚ ನೀನು ಹಳೆ ಮ್ಯಾಚ್ ಅಲ್ಲಿ ಇಂಟೆಂಟ್ ತೋರ್ಸಿರ್ತೀನಿ ಒಂದೇ ಒಂದು ಕ್ವಶನ್, ಹಳೆ ಮ್ಯಾಚ್ ಅಲ್ಲಿ ಇಂಟೆಂಟ್ ತೋರ್ಸಿರ್ತಾರೆ, ನಿತೀಶ್ ರೆಡ್ಡಿ ಬಂದು ಹೊಡ್ಬಿಡ್ತಾನೆ ಅಂತೀಯ. ಅದೇ ಮ್ಯಾಚ್ ಹಳೆ ಮ್ಯಾಚ್ ಅಲ್ಲಿ ಕೇಳಿಸ್ತಿಲ್ವಾ ಯಾರು? ಅಲ್ಲ, ನೀನ್ ಹಳೆ ಮ್ಯಾಚ್ ಅಲ್ಲಿ ಬಂದು ಇಂಟೆಂಟ್ ತೋರ್ಸ್ಬಿಟ್ಟ, ಡೊಮೆಸ್ಟಿಕ್ ಅಲ್ಲಿ ಇಂಟೆಂಟ್ ತೋರ್ಸಾನೆ ಆಡ್ಬಿಡ್ತಾನೆ. ಅದೇನೆ ರೋಮನ್ ಶೆಫರ್ಡ್ ಡೆಲ್ಲಿ ಮೇಲೆ ಇಂಟೆಂಟ್ ತೋರ್ಸ್ತಾ, ಚೆನ್ನೈ ಮೇಲೆ ಇಂಟೆಂಟ್ ತೋರ್ಸಿಲ್ಲ. ಯಾರು ಎಲ್ಲಾರು ಇಂಟೆಂಟ್ ತೋರ್ಸ್ತಾರಲ್ಲ ಚೆನ್ನಾಗ್ ಆಡ್ತಾರೆ ಅಂತ ಹೇಳಕ್ ಆಗಲ್ಲ. ಆಮೇಲೆ ತೋರ್ಸಿರೋರೆಲ್ಲ ಆಗಲ್ಲ ಅಂತಾನೆ ಹೇಳಕ್ ಆಗಲ್ಲ ಮಗ. ಈಗ ಶೆಫರ್ಡ್ ಒಬ್ಬ ಅಲ್ಲ, ಶೆಫರ್ಡ್ ಒಬ್ಬ ನಂದಿದ್ದು ಒಂದ್ ಚಾನ್ಸ್ ಅಂತ ಲಾಸ್ಟ್ ಮ್ಯಾಚ್ ಅಲ್ಲಿ ಆಡೋದ್ರೆ ಆಡಿಲ್ಲ ಅಂತ. ಹೌದು, ಅದೇ ಈ ಪಾರ್ಟಿ ರನ್ ಬರ್ದೇ ಇದ್ರು ಬರೋದ್ ಬತ್ತಿತ್ತು, ಒಂದೆರಡು ಬೌಂಡ್ರಿಗಳೆಲ್ಲ. 260 ಗಂಟ ಹೋಗ್ತಿತ್ತು. 260 ಮಾತ್ರ ಬರೋದ್ ಬಂದೇ ಬತ್ತಿತ್ತು. ಯಾರ್ ಏನೇ ಉಳ್ಳಾಡಿದ್ರು ಬತ್ತಾಯ್ತು 260. ಮಚ್ಚ ನನಗೆ ಏನಂದ್ರೆ ಇನ್ನೊಂದ್ 20 ರನ್ ಶಾರ್ಟ್ ಇಡ್ತಿದ್ದು. ನಂಗೆ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗಿದ್ದು ಕಣಪ್ಪ ಅನುಜ್ ರಾವತ್ ಇನ್ನಿಂಗ್ಸ್. ಬೇಡ, ಅನುಜ್ ರಾವತ್ಗೆ ಮತ್ತೆ ಪ್ಲೇಯಿಂಗ್ 11 ಅಲ್ಲಿ ಚಾನ್ಸ್ ಕೊಟ್ರೆ ಮಾತ್ರ ಇಂಪ್ಯಾಕ್ಟ್ ಅಲ್ಲೂ ಚಾನ್ಸ್ ಕೊಡಬಾರ್ದು, ಸಬ್ಸ್ಟಿಟ್ಯೂಟ್ ಅಲ್ಲಿ ಮೆನ್ಷನ್ ಮಾಡು. ಸಬ್ಸ್ಟಿಟ್ಯೂಟ್ ಅಲ್ಲೂ ಅನುಜ್ ರಾವತ್ ಕೊಡಬೇಡಿ. ಇಂಪ್ಯಾಕ್ಟ್ ಅಲ್ಲಿ ಆಗ್ಲಿ, ಅದೆಂತದು ಪ್ಲೇಯಿಂಗ್ 11 ಅಲ್ಲಿ ಆಗ್ಲಿ, ಯಾವ ತರದ್ದು ಚಾನ್ಸ್ ಕೊಡ್ಬಾರ್ದು ಮಚ್ಚ. ಸೌರಭ್ ಚೌಹಾನ್ ಕೊಡಿ ಒಂದೆರಡು ಚಾನ್ಸ್, ನೋಡವ ಅವನ್ ಏನ್ ಮಾಡೋನು. ಇವನು ಮಾತ್ರ ಅನುಜ್ ರಾವತ್ ಎಷ್ಟು ನಿಮಿಷ ಆಯ್ತು ಮೀಟಿಂಗ್? ಇನ್ನ 3 ನಿಮಿಷ ಐತೆ ಮಚ್ಚ.
ಸುಮ್ನೆ ಸಡನ್ ಆಗಿ ಎಂಡ್ ಆಗೋದ್ ಬೇಡ, ಮಾಮೂಲಿ ಎಂಡ್ ಮಾಡೋಣ ಅಂತ ಮಾಡೋಣ. ಇದು ಇದು ಇವತ್ತಿನ ಮ್ಯಾಚ್ ಬಗ್ಗೆ ಹೇಳ್ಬಿಡಿ, ಪ್ರಿಡಿಕ್ಷನ್ ಹೇಳ್ಬಿಡಿ. ಸಂಜೆ ಮ್ಯಾಚ್ ಪ್ರಿಡಿಕ್ಷನ್ ಹೌದು. ಕೊಟ್ಬಿಡ್ರಪ್ಪ. ನನ್ಗದು ಯಾವ ಪಿಚ್ ಅಲ್ಲಿ ನಡೀತೈತೆ ಅಂತ ಗೊತ್ತಿಲ್ಲ. ಯಾವ್ಯಾವ್ದು ಮತ್ತೆ ಆಡ್ತಾ ಇರೋದು ಇವತ್ತು ಸಂಜೆ? ಯಾರು ಯಾರ್ಯಾರು ಆಡ್ತಾ ಇರೋದು ಇವತ್ತು? ಇವತ್ತು KKR ಆಡ್ತಿರೋದು RR versus KKR ಮತ್ತೆ KKR RR. versus KKR. ಎಲ್ಲಿ ಜೈಪುರ್ ಅಲ್ಲ ಈಡನ್ ಗಾರ್ಡನ್ ಅಲ್ಲ? ಯಾವ ನಂಗೆ ಗ್ರೌಂಡ್? ವೆನ್ಯೂ ಗೊತ್ತಿಲ್ಲ, ಜೈಪುರ್ ಅನ್ಸ್ತೈತೆ ನಂಗೆ. ಅದಕ್ಕೆ ಇಡನ್ ಗಾರ್ಡನ್ ಅನ್ಸ್ತೈತೆ, ಯಾಕೆಂದ್ರೆ ಭರತ್ ನೋಡ್ತಾನೆ ಈಗ ಎರಡೇ ಇಡನ್ ಗಾರ್ಡನ್ ಈಡನ್ ಗಾರ್ಡನ್ ಇರ್ಬೇಕು. ಇಡನ್ ಗಾರ್ಡನ್ ನಮ್ಗೆ ಸಂಡೇ ನಮಗ್ ನೆಕ್ಸ್ಟ್ ಮ್ಯಾಚ್ ಐತೆ ಕಣಪ್ಪ. ಎಲ್ಲಿ? ಇಡನ್ ಗಾರ್ಡನ್ ಇಡನ್ ಗಾರ್ಡನ್ಸ್. ಇಡನ್ ಗಾರ್ಡನ್ ಅಲ್ಲಿ ನನ್ ಪ್ರಕಾರ- ಹೆಂಗಿದ್ರು ಲಕ್ನೋರ್ನ ಹೊಡೆದಿದ್ದಾರೆ KKR. ದೀಕ್ಷಿತ್ ಡೈಲಿ ಕೇಳ್ತಾ ಇದ್ದಲ್ಲ, ನಂಗೆ ಯಾರು ಗೆಲ್ತಾರೆ ಅನಿಸ್ತೈತೆ. ಇರಲ್ಲ. ಟಾಸ್ ಬಟ್ಲರ್ ಆಡ್ತಾನೆ ತಗೋತಾರೆ ಮಚ್ಚ, ಟಾಸ್ ಗೆದ್ದವ್ರ ಏನ್ ತಗೋತಾರೆ ಹೇಳ್ರಪ್ಪ? ಬಟ್ಲರ್ ಅಲ್ಲ, ಅವ್ರ ಬ್ಯಾಟಿಂಗ್ ಲೈನ್ ಅಪ್ ಅವ್ರ ಏನ್ ಆಡದೇ ಇದ್ರು ಮಿಡಲ್ ಆಡ್ತಾರೆ. ಅದೇ ಬಟ್ಲರ್ ಟಾಸ್ ಗೆದ್ದವ್ರ ಏನ್ ಅಲ್ಲ, ಅಲ್ಲ. ತಗೋತಾರೆ? ದೀಕ್ಷಿತ್ ಹೇಳು, ಭರತ್ ಹೇಳು. ಟಾಸ್ ಗೆದ್ದವ್ರು ಬೌಲಿಂಗ್ ತಗೋತಾರೆ. ಇವತ್ತು ಟಾಸ್ ಗೆದ್ದವ್ರ ಬೌಲಿಂಗ್. ಭರತ್ ಇಡನ್ ಗಾರ್ಡನ್ಸ್ ಬೌಲಿಂಗ್ ಗೆಲ್ಲೋದು ಏನು? ಎಷ್ಟ್ ಜನ ಏನ್ ಮಾಡ್ತಾರಪ್ಪ? ಅದೇ ಬೌಲಿಂಗ್ ಗೆ ತಗೋತಾರೇನೋ. ಅದೇ ತಗೋಬೇಕು. ಮತ್ತೆ ಇನ್ನು 1 ನಿಮಿಷ ಐತೆ. RR ಗೆಲ್ತದೆ ಅಂದಿದ್ದು ಯಾರು ಇಲ್ವಾ? ನನ್ಗ RR ಮತ್ತೆ ನಾನು ದೀಕ್ಷಿತ್ ಟೀಮ್ ಐತಾ ಇದೀವ. ದೀಕ್ಷಿತ್ ನಿನ್ KKR? KKR KKR ಹೊಡಿತಾನೆ, ಶಾರ್ಖಾನ್ ಕ್ಲಾಸ್ ಹೊಡಿತಾನೆ. ಸರಿ ಆಯ್ತು, ಬಾಯ್ ಬಾಯ್. ಏನ್ ಮಾಡೋದ ಮೀಟಿಂಗ್ ನಾ? ಎಂಡ್ ಮಾಡೋದ ಕಣಪ್ಪ, ಏನ್ ಮಾಡು.